ಪ್ಲೇಟ್ ನೀವೇ ತನ್ನಿ, ಮಸಾಲೆ ದೋಸೆ ಫ್ರೀಯಾಗಿ ತಿನ್ನಿ. ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತೊಂದು ಹೋಟ್ಲಿಗೆ ಬಂದಿದ್ದೀನಿ. ಇದೇ 21ನೇ ತಾರೀಕು. ಪ್ಲೇಟ್ ನೀವು ತೊಗೊಂಬರ್ಬೇಕಷ್ಟೇ. ಮಸಾಲೆ ದೋಸೆ ಇವರೇ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಅದು ತುಪ್ಪ ಹಾಕಿರೋ ಸೂಪರ್ ಡೂಪರ್ ಮಸಾಲೆ ದೋಸೆ. ನಾನಿವತ್ತು ಸೀದಾ ಬಂದಿರೋದು RR ನಗರ. ಒಂದು ಹೋಟ್ಲು ಸುಮಾರು ಓಪನ್ ಆಗಿ 1 ತಿಂಗಳಾಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿದೆ, ಬೆಂಗಳೂರು ಟಿಫಿನ್ ಹೌಸ್ ಅಂತ. ಅದು ಅವ್ರು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಯಾವುದಕ್ಕಂದರೆ ತಿರುಪತಿ ಪೊಂಗಲ್ಗೆ. ಹಯಗ್ರೀವ ಮಸಾಲೆ ದೋಸೆ ಇದೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇತ್ತು. ಈಗ ನೋಡಿದ್ರೆ ಒಂದು ಹೊಸ ಆಫರ್ ಬಿಟ್ಟಿದ್ದಾರೆ. ಪ್ಲೇಟ್ ತಗೊಂಬಂದರೆ ಮಸಾಲೆ ದೋಸೆ ಫ್ರೀ ಅಂತ. ನಾನು ಸೀದಾ RR ನಗರದಲ್ಲಿರುವಂತಹ ಬೆಂಗಳೂರು ಟಿಫಿನ್ ಹೌಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತೇಳಿ. ಈ ಹೋಟ್ಲ್ ಮ್ಯಾನೇಜರ್, ಬೆಂಗಳೂರು ಟಿಫಿನ್ ಹೌಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಓನರು ಉಡುಪಿಯವರು. ಇದು ಹೊಸದಾಗಿ ಒಂದು ಚಿಕ್ಕದಾಗಿ ಒಂದು ಟೀಮ್ ಕಟ್ಕೊಂಡು ಮಾಡ್ತಾಯಿದ್ವಿ. ನಮ್ಮಲ್ಲಿ ವೆರೈಟಿ ತಿಂಡಿಗಳಿವೆ ಸರ್. ಓಪನ್ ಆಗಿ 1 ತಿಂಗಳಾಗಿದೆ. ಈಗ ಹೊಸ ತಿಂಡಿಗಳೆಲ್ಲ ಮಾಡ್ತಾಯಿದ್ದೀವಿ. ಜನಗಳಿಗೆಲ್ಲ ಇಷ್ಟ ಆಗಿದೆ, ಎಲ್ಲರೂ ಬರ್ತಾಯಿದ್ದಾರೆ. ಇಲ್ಲಿ ಪೂರಿ, ರೈಸ್ ಪಾತ್ ಎಲ್ಲ ಮಾಮೂಲಿ. ಇಲ್ಲಿ ನಮ್ಮಲ್ಲಿ ಹೊಸ ತಿಂಡಿಗಳೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ತುಂಬ ಜನಗಳಿಗೆ ಇಷ್ಟ ಆಗಿದೆ, ಎಲ್ಲ ಬಂದು ನೋಡ್ತಾ ಇದ್ದಾರೆ. ತುಂಬ ಜನ ಒಳ್ಳೆ ಇದೆ ರೆಸ್ಪಾನ್ಸು ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಸಲ ಒಮ್ಮೆ ಬನ್ನಿ, ನೋಡಿ ಹೇಗಿದೆ ಅಂತ ನೀವು ತಿಳಿಸ್ಬೇಕು ನಮಗೆ ಸರ್. ಸರ್ ನಮ್ಮಲ್ಲಿ ಸ್ಪೆಷಲ್ ತಿಂಡಿಗಳಂದರೆ ಹಯಗ್ರೀವ, ತುಪ್ಪದಿಂದ ಮಾಡ್ತೀವಿ. ಗಸಗಸೆ ತುಪ್ಪ, ಕಡಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತೀವಿ. ತುಂಬ ಜನಕ್ಕೆ ಇಷ್ಟ ಆಗಿದೆ. ಮತ್ತು ನಮ್ಮಲ್ಲಿ ಸಿಗುವ ಹಲಸಿನಣ್ಣು ಕೇಸರಿ ಬಾತು ತುಂಬ ಇಷ್ಟಪಡ್ತಾ ಇದ್ದಾರೆ. ನಮ್ಮಲ್ಲಿ ತಿರುಪತಿ ಪೊಂಗಲು, ಸ್ವೀಟ್ ಪೊಂಗಲು, ನಮ್ಮಲ್ಲಿ ಸಿಗುವ ಮಂಗಳೂರು ಬನ್ಸು, ಬಜ್ಜಿ, ಪಟೋಟಾ ಬಜ್ಜಿ ಮೇನಾಗಿ ಸ್ಪೆಷಲ್ ಐಟಮ್ ಎಲ್ಲ ಸಿಗ್ತಾ ಇರ್ತದೆ. ದೋಸೆಯಲ್ಲಿ ಬಟರ್ ಮಸಾಲೆ ದೋಸೆ, ಓಪನ್ ಬಟರ್ ಮಸಾಲೆ ದೋಸೆ, ಸೆಟ್ಟು, ಆನಿಯನ್, ಖಾಲಿ ದೋಸೆ ಇವೆಲ್ಲ ಸಿಗುತ್ತೆ ಸರ್. ನಮ್ಮಲ್ಲಿ ಸಿಗುವ ಮೆಂತ್ಯ ದೋಸೆ, ನೀರು ದೋಸೆ ತುಂಬ ಜನ ಇಷ್ಟಪಡ್ತಾರೆ. ನೀರು ದೋಸೆಗೆ ಬೆಲ್ಲ ಮತ್ತು ತೆಂಗಿಂದ ಇದು ಮಾಡಿ ಕೊಡ್ತೀನಿ, ತುಂಬ ಚೆನ್ನಾಗಿರ್ತದೆ ಸರ್. ನಮ್ಮಲ್ಲಿ ಸಿಗುವ ಹೈಗ್ರೀವ ತುಂಬ ಟೇಸ್ಟಾಗಿರ್ತದೆ. ಅದರಲ್ಲಿ ತುಪ್ಪ, ಗಸಗಸೆ, ದ್ರಾಕ್ಷಿ, ಗೋಡಂಬಿ ಮತ್ತು ಇದೆಲ್ಲ ಸಿಗ್ತದೆ. ಅದ್ರ ಜೊತೆಗೆ ಒಂದು ಖಾರ ಐಟಮ್ ಏನಾದ್ರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ತಿಂಡಿಗಳೆಲ್ಲ ಬೆಳಗಿಂದ ಸಂಜೆವರೆಗೂ ಸಿಗ್ತಾ ಇರ್ತದೆ. ಒಮ್ಮೊಮ್ಮೆ ಕೆಲವು ಐಟಮ್ ಎಲ್ಲ ಖಾಲಿ ಆದ ಮತ್ತೆ ಮಾಡ್ತಾ ಇರ್ತೀವಿ. ಒಂದೊಂದು ಸಲ ಒಂದೊಂದು ಐಟಮ್ ಖಾಲಿ ಆಗುತ್ತೆ ಅಷ್ಟೇ. ಅದು ಚೇಂಜ್ ಮಾಡ್ತಾ ಇರ್ತೀವಿ ನಾವು. ದಿನ ಒಂದೊಂದು ಐಟಮ್ ಚೇಂಜ್ ಮಾಡ್ತೀವಿ. ಇವತ್ತು ಮಂಗಳೂರು ಬಜ್ಜಿ ಮಾಡಿದ್ರೆ ಬನ್ಸ್ ಮಾಡ್ತೀವಿ. ಬನ್ಸ್ ಮಾಡೋ ದಿನ ಬೇರೆ ದಿನ ಒಂದೊಂದು ವೆರೈಟಿ ತಿಂಡಿಗಳು ಮಾಡ್ತಾಯಿರ್ತೀವಿ. ಮಧುರವಡೆ, ಬೋಂಡಾ ಸೂಪು, ಬಾಳೆಕಾಯಿ ಬಜ್ಜಿ, ಬೇಬಿಕಾರ್ನ್ ಬಜ್ಜಿ, ಬನ್ಸು, ಗೋಳಿ ಬಜ್ಜಿ. ಸರ್ ನಮ್ಮಲ್ಲಿ ಒಂದು ದೊಡ್ಡ ಆಫರ್ ಇದೆ. ಅದು 21ನೇ ತಾರೀಕು ಮನೆಯಿಂದೇ ಪ್ಲೇಟ್ ತನ್ನಿ, ಮಸಾಲೆ ದೋಸೆ ತೊಗೊಂಡೋಗಿ.
ಆ ದಿನ 8ರಿಂದ 10 ಗಂಟೆವರೆಗೆ ಮಸಾಲೆ ದೋಸೆ ಫ್ರೀ. ಓಕೆ, ಇವಾಗ ಇದೇ ಮಸಾಲೆ ದೋಸೆ ನಾಡ್ದು ಕಂಪ್ಲೀಟಾಗಿ ನಿಮಗೆ ಫ್ರೀ ಕೊಡ್ತಾರೆ, ಅದು 21ನೇ ತಾರೀಕು. ಸೊ ಫ್ರೀ ಕೊಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಹೊಸ ಹೋಟೆಲು, ರುಚಿ ಹೆಂಗಿದೆ, ಯಾವ ಥರ ಕೊಡ್ತಾ ಇದ್ದಾರೆ, ಸೊ ಏನೇನು ಹಾಕ್ತಾರೆ, ಹೆಂಗಿದೆ ಅಂತ ನನಗೊಂದು ಭಾಳ ಕ್ಯೂರಿಯಾಸಿಟಿ ಇತ್ತು. ಪ್ಲೇಟ್ ಹಿಡ್ಕೊಂಬಂದ್ರೆ ಒಂದು ಮಸಾಲೆ ದೋಸೆ ಬಿಲ್ಕುಲ್ ಫ್ರೀ. ಬನ್ನಿ ನೋಡೋಣ ನಮ್ಮ ಈ ಒಂದು ಫ್ರೀಯಾಗಿ ಕೊಡ್ತಾ ಇರುವ ಮಸಾಲೆ ದೋಸೆ ಹೆಂಗಿದೆ ಅಂತ. ಫಸ್ಟ್ ಆಫ್ ಆಲ್ ನೀವು ನೋಡಿದ್ರಿ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ತುಪ್ಪ ಹಾಕ್ತಾಯಿದ್ರು, ಹಾಗೆ ನಂದಿನಿ ಪ್ಯಾಕೆಟಲ್ಲಿ ಹಾಗೆ ಸಳ್ಳದು ಹಾಕ್ತಾಯಿದ್ರು. ಸೊ ಈ ಒಂದು ಸ್ಪೆಷಲ್ ಮಸಾಲೆ ದೋಸೆನ ಫಸ್ಟು ನಾವು ಈ ಬರೀ ಆಲೂಗಡ್ಡೆ ಸಮೇತ ಹಾಕಿರುವಂತಹ ಆಲೂ ಪಲ್ಯದ ಜೊತೆ ಮಸಾಲೆ ದೋಸೆ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಅದ್ಭುತವಾಗಿ ಕೊಟ್ಟಿದ್ದಾರೆ. ನಿಮ್ಗಿಲ್ಲಿ ಒಂದೇನು ಗೊತ್ತಾ, ಹಾಕಿರೋ ತುಪ್ಪನೇ ಹೆವಿ ರಿಚ್ ಆಗಿದೆ. ನಿಮಗೆ ಏನು ಗೊತ್ತರೆ, ದೋಸೆಗೆ ಫುಲ್ಲು ತುಪ್ಪ ಮಯ. ಆಮೇಲೆ ಆ ಆಲೂ ಪಲ್ಯನೂ ಅಷ್ಟೇ ಫುಲ್ಲು ಸ್ಮ್ಯಾಶ್ ಆಗಿ ಮಾಡಿದ್ದಾರೆ. ಆಮೇಲೆ ಜಾಸ್ತಿ ಮಸಾಲ ಇಲ್ಲ ಆಲೂ ಪಲ್ಯದಲ್ಲಿ. ಕೆಲವು ಕಡೆ ನಿಮಗೆ ಆ ಆಲೂ ಪಲ್ಯಕ್ಕೆ ಮಸಾಲ ಫೀಲ್ ಜಾಸ್ತಿ ಕೊಡುತ್ತೆ, ಬಟ್ ಇಲ್ಲಿ ಆ ಥರ ಏನಿಲ್ಲ. ಆಮೇಲೆ ಆ ದೋಸೆ ಅದ್ಭುತ ಕಲರು, ಒಂದು ಸೈಡು ಫುಲ್ಲು ರೋಸ್ಟ್ ಆದರೆ ಇನ್ನೊಂದು ಸೈಡು ಪಪ್ಸ್ ಥರ ಉಬ್ಕೊಂಡಿದೆ. ಅದಕ್ಕೆ ಕೊಟ್ಟಿರೋ ಆಲೂ ಪಲ್ಯ ಆಮೇಲೆ ಹಾಕಿರೋ ತುಪ್ಪದ ಜೊತೆ ಅಂತೂ ಅದ್ಭುತ ಮ್ಯಾಚು. ಸೊ ಇವಾಗ ಇದೇ ಒಂದು ದೋಸೆನ ನಾವು ಎಲ್ಲಿನ ಸ್ಪೆಷಲ್ ಚಟ್ನಿ ಜೊತೆ ನೋಡೋಣ, ಯಾಕಂದರೆ ಚಟ್ನಿ ತುಂಬ ಚೆನ್ನಾಗಿದೆ ಅಂತ ನಾನು ಒಂದಿಬ್ಬರು ಹೇಳಿದರು. ಸೊ ಚಟ್ನಿನೂ ಸಕ್ಕತ್ತಾಗಿದೆ. ನಿಮ್ಗೆ ಆ್ಯಕ್ಚುಲಿ ಫುಲ್ಲು ತುಪ್ಪ ಇರೋದ್ರಿಂದ ಆ ಒಂದು ದೋಸೆಯಲ್ಲಿ ಆ ಚಟ್ನಿ ಜೊತೆ ಮುಳಿಸಿದಾಗ ಇನ್ನೊಂಥರ ಫೀಲ್ ಕೊಡುತ್ತೆ. ಚಟ್ನಿಗಿಂತ ನನಗೆ ಆಲೂ ಪಲ್ಯ ಜೊತೆನೇ ಸೂಪರ್ ಅನಿಸ್ತು. ಮಸಾಲೆ ದೋಸೆ ಅಂತೂ ಅದ್ಭುತವಾಗಿದೆ. ಆಮೇಲೆ ಅತಿ ರೋಸ್ಟ್ ಇಲ್ಲ, ಮೀಡಿಯಮ್ ರೋಸ್ಟ್ ಆಗಿದೆ. ಹಿಂಗಿರಬೇಕು. ನಿಮಗೆ ಫುಲ್ ರೋಸ್ಟ್ ಇದ್ದಷ್ಟು ಮಜಾ ಕೊಡೋಲ್ಲ, ಮೀಡಿಯಮ್ ರೋಸ್ಟಾಗಿ ತುಪ್ಪ ಸ್ಮೆಲ್ ಇದೆಯಲ್ಲ, ನೀವು ತಿಂತಾಯಿದ್ರೆ ಆ ಬಾಯಿಗೆ ಆ ತುಪ್ಪ ಸ್ಮೆಲ್ಲೇ ಹಂಗೆ ಸಿಗುತ್ತೆ. ಅದ್ಭುತ ರುಚಿ. ಹೇಳ್ತೀನಿ, ಫ್ರೀ ಮಸಾಲೆ ದೋಸೆ ಅಂತ ಏನೂ ವರಿ ಮಾಡಿದೆ ಕಣ್ಣು ಮುಚ್ಕೊಂಡು ಈ ದೋಸೆ ತಿನ್ಬೋದು, ಅಷ್ಟು ರುಚಿಯಾಗಿದೆ. ನಾನಂತೂ ಸೀರಿಯಸ್ಲಿ ದೋಸೆನ ಎಂಜಾಯ್ ಮಾಡ್ತೀನಿ. ಅದು ಈ ಆಲೂ ಪಲ್ಯ ಏನು ಕೊಟ್ಟಿದ್ದಾರಲ್ಲ ಅದಂತೂ ಇನ್ನೂ ಸೂಪರ್ ಆಗಿದೆ. ಅದ್ಭುತ. ಆ್ಯಕ್ಚುಲಿ ಏನು ಗೊತ್ತಾ, ಬೆಳಗ್ಗೆ ತಿಂಡಿಗೆ ಮಾಮೂಲು ತಿನ್ನೋದಕ್ಕಿಂತ ಇಲ್ಲಿ ಬರಬೇಕು. ಇಲ್ಲಿ ಒಂದೆರಡಲ್ಲ, ಬೆಳಿಗ್ಗೆ ಹಯಗ್ರೀವ, ಕೇಸರಿ ಬಾತು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್, ಹಿಂಗೆ ವೆರೈಟಿ ಮಾಡ್ತಾರೆ. ಸೊ ಅದರಲ್ಲಿ ಎಲ್ಲ ತಿನ್ನೋಕ್ಕಂತೂ ಆಗಲ್ಲ. ಒಂದೊಂದು ಕಪ್ಪಲ್ಲಿ ಒಂದು ಟೇಸ್ಟ್ ನೋಡೇ ಬಿಡೋಣ ಅಂತ ತಗೊಂಬಂದು, ಯಾಕಂದರೆ ಹೊಸ ಹೊಸ ತಿಂಡಿಗಳು ಬೆಳಿಗ್ಗೆ ಹೆಂಗಿರುತ್ತೆ ಅಂತ. ಸೊ ನಾವು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಭಾಳ ದೊಡ್ಡ ಎನ್ಕ್ವೈರಿ ಮಾಡುವವ್ರ ಥರ ಹೇಳ್ತಿದ್ದೀನಿ, ನಂಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಸೊ ಅದರಲ್ಲಿ ಫಸ್ಟ್ ನಾನು ಟೇಸ್ಟ್ ನೋಡಬೇಕಾಗಿದ್ದು ಪೊಂಗಲಿಗೆ ಒಂದು ಮೊಸರು ಬಜ್ಜಿನೂ ಕೊಡ್ತಾರೆ ಇಲ್ಲಿ ಆ್ಯಕ್ಚುಲಿ. ಆ್ಯಕ್ಚುಲಿ ಪೊಂಗಲ್ ನಿಜ ಹೇಳ್ದಿರಲ್ಲ ಸಖತ್ತಾಗಿದೆ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಈ ಕಾಳುಮೆಣಸು, ಯಾಕಂದರೆ ಕಾಳುಮೆಣಸು ಸಿಕ್ಕಿಲ್ಲ ಅಂದರೆ ಅದ್ರದ್ದು ಮಜಾ ಸಿಗೋಲ್ಲ ಪೊಂಗಲಲ್ಲಿ. ಸೊ ಅಲ್ಲಲ್ಲಲ್ಲಿ ಅದೊಂದೆರಡು ಕಾಳುಮೆಣಸು ಸಿಗ್ತಾಯಿದೆ, ಸ್ಪೈಸಿ ಹಂಗೆ ಹೊಡೆಯುತ್ತೆ. ಇದ್ರ ಜೊತೆಗೆ ನೀವೊಂದು ಪೊಂಗಲ್ಲು ಖಾರ, ಕಾಳುಮೆಣಸು ಖಾರ ಅಂದಾಗ ನೆಕ್ಸ್ಟು ನಾವು ಇದ್ರ ಜೊತೆಗೆ ನೋಡಬೇಕಾದ ಇನ್ನೊಂದು ಕೇಸರಿ ಬಾತು. ಖಾರ ಬಾತು ಉಪ್ಪಿಟ್ಟು ತುಂಬ ಜನ ಇಷ್ಟಪಡೋಲ್ಲ, ತೋರಿಸ್ದೇ ಇಲ್ಲ ಈ ಸಲ ಬೇಡ ಅಂತ. ಬಟ್ ಕೇಸರಿ ಬಾತು ಇಲ್ಲಿ ದಿನ ಒಂದೊಂದು ಥರ ರೈಸ್ ಬಾತ್ ಜೊತೆ ಈ ಕೇಸರಿ ಬಾತು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಆ್ಯಕ್ಚುಲಿ ತುಪ್ಪ ಹಾಕ್ತಾರೆ ನೋಡಿ, ಅಷ್ಟು ಸ್ಮೂತಾಗಿ ಹೆಂಗೆ ಕೊಟ್ಟಿದಾರಂದರೆ ಹಲಸಿನ ಹಣ್ಣಿನ ಕೇಸರಿ ಬಾತು ಹೆಂಗಂದರೆ ನಿಮಗೆ ಹಲಸಿನ ಹಣ್ಣಿದೇನೋ ಒಂದು ಅರ್ಧ ಗ್ರೈಂಡ್ ಮಾಡಿ ಅದ್ರದ್ದು ಮಿಲ್ಕ್ ಶೇಕ್ ಕೊಟ್ಟರೆ ಹೆಂಗಿರುತ್ತೆ ಆ ಥರ ಫೀಲ್ ಕೊಡ್ತಾಯಿದೆ. ಬೊಂಬಾಡಾಗಿದೆ ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾತ್ರ. ಎಕ್ಸ್ಟ್ರಾ ಹೋಗಿ ಇವ್ರ ಹತ್ರ ತೊಗೊಳ್ಳೇಬೇಕು ನನಗೆ, ಯಾಕಂದರೆ ಈ ಕೇಸರಿ ಬಾತ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೊಂದು ಐಟಮ್ ನನ್ನ ಎವರ್ಗ್ರೀನ್, ಯಾವತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಾವು ನಮ್ಮ ಭಾಷೆಯಲ್ಲಿ ಇದನ್ನು ಮಡ್ಡಿ ಅಂತೀವಿ, ಅಥವಾ ಇಲ್ಲಿ ಹಯಗ್ರೀವ ಅಂತ ಹೇಳ್ತಾರೆ. ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ, ಯಥೇಷ್ಟ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಬೇಳೆ ಅದೊಂದು ಟೇಸ್ಟು. ಬೆಳಗ್ಗೆ ಸಂಜೆ ಹೊತ್ತು ನೀವು ಬಂದರೆ ಒಂದು ಬಜ್ಜಿ ಬಣ್ಣದ ಜೊತೆ ಈ ಹಯಗ್ರೀವ ಇದೆಯಲ್ಲ, ಅಲ್ಟಿಮೇಟ್ ರುಚಿ. ನೀವು ಹಯಗ್ರೀವ ಅಥವಾ ಏನು ಈ ಮಡ್ಡಿ ಅಂತೇನು ಹೇಳ್ತೀವಲ್ಲ,
ಇದು ತಿಂದವ್ರಿಗೆ ಗೊತ್ತಿರುತ್ತೆ ಪಕ್ಕಾ ಹೋಮ್ಲಿ ಟೇಸ್ಟ್ ಇದು. ಯಾಕಂದ್ರೆ ಆ ಬೇಳೆ ಎಲ್ಲ ಕರೆಕ್ಟಾಗಿ ಗ್ರೈಂಡ್ ಆಗಿ ಸ್ವೀಟು ಅಷ್ಟೇ, ಅತಿ ಸ್ವೀಟ್ ಇದ್ರೂ ಅದು ಮಜಾ ಕೊಡಲ್ಲ. ಬಟ್ ಇಲ್ಲಿ ಏಕ್ದಮ್ ಸೂಪರಾಗಿ ಮಾಡಿದರೆ ಟೇಸ್ಟ್ ವೈಸ್ ಇರ್ಬೋದು, ಎಲ್ಲನೂ ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ಕಟಕಟದಾಗೆ ಒಂದು ಸ್ವೀಟ್ ಪೊಂಗಲ್ಲು ಇದೆ, ಖಾರ ಪೊಂಗಲ್ಲು ಇದೆ, ಸ್ವೀಟ್ ಪೊಂಗಲ್ಲು ಇದೆ. ಸ್ವೀಟ್ ಪೊಂಗಲ್ ಒಂದು ಟೇಸ್ಟ್ ನೋಡೋಣ. ಸೊ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಟ್ಟಿರೋದು ಸ್ವೀಟ್ ಪೊಂಗಲ್ಲು. ಇಲ್ಲಿ ದೊಣ್ಣೆ ತಟ್ಟೆಲ್ಲಿ ತೊಗೊಂಡಿದ್ದೀನಿ. ಇದನ್ನೇ ಯಾವುದಾದ್ರೂ ಬೇರೆ ಬೌಲಲ್ಲಿ ತೊಗೊಂಡಿದ್ರೆ ಮೋಸ್ಟ್ ಪ್ರೊಬಬ್ಲಿ ದೇವ್ರ ಪ್ರಸಾದ ಅಂತ ಹೇಳ್ಬೋದಿತ್ತು. ರುಚಿಯಾಗಿದೆ ಟೋಟಲಿ. ಈ ಎಲ್ಲ ತಿಂಡಿಗಳು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವಲ್ಪ ಟೇಸ್ಟ್ ನೋಡಿದ್ದೀನಿ. ನೀವು ಹೇಳೋದಲ್ಲ, ದಿನಕ್ಕೆ ಒಂದೊಂದು ಸಲ ಬಂದು ಒಂದೊಂದು ಟೇಸ್ಟ್ ನೋಡಿ ಅಂತ ಹೇಳ್ಬೋದು. ಬಟ್ ತಿಂಡಿಗಳು ಬಾಂಬಡಾಗಿದೆ. ಆರ್ ನಗರ ಐಡಿಯಲ್ ಹೋಮ್ಸ್ ಬೆಂಗಳೂರು ಟಿಫನ್ ಹೌಸ್ ಮೆಸ್. ಹೊಸ ರುಚಿ, ಹೊಸ ಟೇಸ್ಟು. ಒಮ್ಮೆ ಬಂದು ಟೇಸ್ಟ್ ಮಾಡಿ ನೀವೇ ತಿಳಿಸಿ ಏನಂತೇಳಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ಸೊ ನನಗಂತೂ ಇಲ್ಲಿನ ಇಡ್ಲಿ ದೋಸೆ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇವ್ರು ಮಾಡ್ತಿರೋ ಹೊಸ ತಿಂಡಿಗಳು ಸಿಕ್ಕಾಬಡೆ ಇಷ್ಟ ಆದವು. ಸೊ ನೀವು ಬನ್ನಿ, ಟೇಸ್ಟ್ ನೋಡಿ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ 21ನೇ ತಾರೀಕಂತೂ ಮಿಸ್ಸೇ ಮಾಡಬೇಡಿ. ಯಾಕಂದರೆ ಮಸಾಲೆ ದೋಸೆ ಫ್ರೀ ಕೊಡ್ತಿದ್ದಾರೆ. ಮನೆಯಿಂದ ಒಂದು ತಟ್ಟೆ ತೊಗೊಂಬರ್ಬೇಕು ಬಿಟ್ಟರೆ ಇನ್ನೆಲ್ಲ ನಿಮಗೆ ಆರಾಮಾಗಿ ಹೊಟ್ಟೆ ತುಂಬ ಮಸಾಲೆ ದೋಸೆ ಫ್ರೀಯಾಗಿ ತಿನ್ಬೋದು. ವೀಕೆಂಡ್ ಬೇರೆ. ಆಮೇಲೆ ಇದರದ್ದು ಅಡ್ರೆಸ್ಸು ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವೀಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.